10ನೆಯ ತರಗತಿಯ ನಂತರ ಸೈನ್ಸ್ ಅಥವಾ ಕಾಮರ್ಸ್ ಕ್ಷೇತ್ರದಲ್ಲಿ ಉತ್ತಮ ವಿದ್ಯಾಭ್ಯಾಸ ವರ್ಗಿಸಿ. ವೇದ ಪಿಯು ಕಾಲೇಜ್ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೈಗೆಟುಕುವ ದರದಲ್ಲಿ ನೀಡುವ ಉದ್ದೇಶದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಪಠ್ಯದೊಂದಿಗೆ ಕ್ರೀಡೆ, ಯೋಗ ಮತ್ತು ಧ್ಯಾನ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೂ ಉತ್ತೇಜನ ನೀಡುತ್ತಾ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಿಇಟಿ, ನೀಟ್, ಜೆಇಇ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಿಪಿಟಿಯ ಫೌಂಡೇಶನ್ ಹಾಕುವುದಕ್ಕೆ ಬೇಕಾಗುವ ತರಬೇತಿಯನ್ನು ನುರಿತ ಶಿಕ್ಷಕರಿಂದ ನೀಡಲಾಗುತ್ತಿದೆ. ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯ. ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿಶೇಷ ವಿನಾಯಿತಿ. ಪ್ರವೇಶಾತಿಗಾಗಿ ಇಂದೇ ಸಂಪರ್ಕಿಸಿ. ವೇದ See the problem. Journal entries. Journal entries in the books of Mr. Malika Fashions. Okay, Malika Fashions. ನೀವು ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ನೋಡಿರ್ತೀರಿ, ಯಾವುದೇ ಒಂದು ಕಾರ್ಪೊರೇಟ್ ಅಥವಾ ಯಾವುದೇ ಒಂದು ಕಂಪನಿ ಒಂದು ಕೃತಕ ವ್ಯಕ್ತಿ ಅಂತ ಹೇಳ್ತಾರೆ. ಇಟ್ಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಓಕೆ, ಅದಕ್ಕೋಸ್ಕರ ನಾವು ಅದನ್ನ ಏನಂತ ಮಾಡ್ತೀವಿ, ಮಿಸ್ಟರ್ ಅಂತ ಹೇಳಿ ಸಂಬೋಧನೆ ಮಾಡ್ತೀವಿ. ಆ ಮಿಸ್ಟರ್ ಅನ್ನೋದು ಈ ರೀತಿ ಬರಿಬೇಕಾಗುತ್ತೆ. ಮಿಸ್ಟರ್ ಅಂದ್ರೆ ಎಂಆರ್ ಅಂತ ಬರ್ಬಿಟ್ರೆ ತಪ್ಪಾಗ್ತದೆ. ಸೊ ವಿ ಹ್ಯಾವ್ ರೈಟ್ ಎನ್ ಬಾಯ್ಸ್, ಅದು ಮಿಸ್ಟರ್ ಅಂತ ಪ್ರೊನೌನ್ಸ್ ಆಗುತ್ತೆ. ಸೊ ಸಿ ಏನಿದೆ ಅಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಫಸ್ಟ್ ಫಾರ್ಮ್ಯಾಟ್ ಹಾಕೊಳ್ಳಿ. ರೈಟ್ ದಿ ಫಾರ್ಮ್ಯಾಟ್, ಡೇಟ್, particulars, ledger folio, journal folio, ledger folio, debit, credit. Okay, debit, credit. Date, particulars, ledger folio, LF, debit and credit. Okay, ನೋಡಿ, first June 2012, ಒಂದು ಜೂನ್ 2012, started a business with cash of rupees 2 lakh. 2 lakh ರೂಪಾಯಿ ಹಾಕಿ ಕ್ಯಾಶ್ ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಸೊ ಜರ್ನಲ್ ಎಂಟ್ರಿ ಏನ್ ಬರ್ತದೆ, ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ಓಕೆ, ಕ್ಯಾಪಿಟಲ್ ಎಷ್ಟಿದೆ ಅಮೌಂಟ್, 2 lakh ರೂಪಾಯಿ ಇದೆ. 2 lakh ರೂಪಾಯಿ ಇಲ್ಲಿ ಕೂಡ ಬರೀರಿ, 2 lakh. Okay, see, write the narration being started a business with cash, first entry ಮುಗಿತಲ್ಲ, ಕ್ಲೋಸ್. ನೆಕ್ಸ್ಟ್ ಎಂಟ್ರಿ ನೋಡಿ, 8th January, June 12, 8th January 2012. Opened a bank account with Syndicate Bank. Syndicate Bank ಅಲ್ಲಿ ಅಕೌಂಟ್ ಓಪನ್ ಮಾಡಿದಾನೆ. ಸೊ ಏನ್ ಬರ್ತದೆ, ಜರ್ನಲ್ ಏನ್ ಬರುತ್ತೆ, ಎಸ್ Syndicate Bank account, Syndicate Bank account, data to cash account, cash deposit ಮಾಡಿದಾನೆ ಅಲ್ವಾ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಕ್ಯಾಶ್ ನ ಫಸ್ಟ್ ಡೆಪಾಸಿಟ್ ಮಾಡಬೇಕಾಗುತ್ತೆ. ಎಷ್ಟು ಮಾಡಿದಾನೆ,
80,000 ಇಲ್ಲಿ 80,000 ಓಕೆ ನರೇಶನ್ ಏನ್ ಬರ್ತದೆ being open a bank account with syndicate open a bank account. Narration is the brief explanation of journal entry or a transaction. Okay, so without narration journal entry complete ಆಗೋದಿಲ್ಲ. Next 12th June 2012 ಏನಿದೆ goods purchased on credit of Mr. Gulmohar Fashion House. Gulmohar Fashion House ಇಂದ ಕ್ರೆಡಿಟ್ ಗೆ ಗೂಡ್ಸ್ ನ ಪರ್ಚೇಸ್ ಮಾಡಿದ್ದಾರೆ. ಓಕೆ they purchased goods from Gulmohar Fashion Stores worth rupees 30,000 on credit. So 30,000 ಕ್ರೆಡಿಟ್ ಗೆ ಮಾಡಿದ್ದಾರೆ, ಸಾಲಕ್ಕೆ ಗೂಡ್ಸ್ ನ ಪರ್ಚೇಸ್ ಮಾಡಿದ್ದಾರೆ. ಏನ್ ಬರ್ತದೆ ಜರ್ನಲ್ ಎಂಟ್ರಿ? yes purchase account data to Mr. Gulmohar Fashions account okay Gulmohar Fashions account ಯಾಕೆ ಯಾವುದೇ ಕ್ಯಾಶ್ ಪರ್ಚೇಸ್ ಅದನ್ನ ನಾವು ಕ್ರೆಡಿಟ್ ಪರ್ಚೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದೇ ಬಿಸ್ನೆಸ್ ಅಲ್ಲಿ ಕ್ಯಾಶ್ ಕೊಟ್ಟುನೆ ಪರ್ಚೇಸ್ ಮಾಡೋದಿಲ್ಲ, ಕ್ರೆಡಿಟ್ ಪರ್ಚೇಸ್ ಕೂಡ ಮಾಡಬೇಕಾಗುತ್ತೆ. ಎಷ್ಟಿದೆ? worth rupees 30,000 ರೂಪಿ ಗೂಡ್ಸ್ ನ ಏನ್ ಮಾಡ್ತಾರೆ ಇಲ್ಲಿ ಪರ್ಚೇಸ್ being goods purchased for credit okay for credit close ಮಾಡಿ ನೋಡಿ ನನ್ನ ಪೇಜ್ ಕ್ಲೋಸ್ ಆಗ್ತಾ ಇದೆ. ಸೊ ನನಗೆ ಬ್ಯಾಲೆನ್ಸ್ ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಪೇಜ್ ಕ್ಲೋಸ್ ಆಗಿದ್ರೆ ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿ ನೀವು ಕ್ಯಾರಿ ಫಾರ್ವರ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನನ್ನ ಪೇಜ್ ಫುಲ್ ಆಗಿದೆ, ನಿಮ್ಮ ಪೇಜ್ ಫುಲ್ ಆಗಿಲ್ಲ. ಸೊ ನಿಮ್ಮ ಪೇಜ್ ಫುಲ್ ಆದ್ಮೇಲೆ ಇನ್ನೂ ಬ್ಯಾಲೆನ್ಸ್ ಇದ್ರೆ ಹಾಗೆ ಮಾಡಿ ನೀವು ಪೇಜ್ ನ ಕ್ಲೋಸ್ ಮಾಡಬೇಕು. ಓಕೆ ನೆಕ್ಸ್ಟ್ ಒನ್ ಕಂಟಿನ್ಯೂ ಮಾಡ್ತೀನಿ. ಓಕೆ ನೆಕ್ಸ್ಟ್ ನೋಡಿ ಫಾರ್ಮ್ಯಾಟ್ ಹಾಕ್ತೀನಿ. ಡೇಟ್, ಪಾರ್ಟಿಕ್ಯುಲರ್ಸ್, ಲೆಟರ್ ಫೋಲಿಯೋ, ಡೆಬಿಟ್, ಕ್ರೆಡಿಟ್. ಕಂಟಿನ್ಯೂ ಮಾಡ್ತೀನಿ. ಡೇಟ್ ಎಷ್ಟು ನೋಡಿ? ದೆನ್ 15 ಜೂನ್ 2012. ಓಕೆ 2012 ಏನ್ ಮಾಡ್ತಾರೆ? ಪರ್ಚೇಸ್ ಆಫೀಸ್ ಮೆಷಿನ್ ಅಂಡ್ ಪೇಡ್ ಬೈ ಚೆಕ್ rupees 20,000. ಅಂದ್ರೆ ಒಂದು ಮಷಿನರಿನ ಆಫೀಸಿಗೆ ಬೇಕು ಅಂತ ಪರ್ಚೇಸ್ ಮಾಡಿದ್ದಾರೆ, ಚೆಕ್ ಕೊಟ್ಟಿದ್ದಾರೆ. ಎಷ್ಟಕ್ಕೆ ಚೆಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 20,000 ರೂಪಾಯಿಗೆ ಚೆಕ್ ಕೊಟ್ಟಿದ್ದಾರೆ. ಈಗ ಪರ್ಚೇಸ್ ಅಕೌಂಟ್ ಅಂತ ತೋರಿಸಂಗಿಲ್ಲ, ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಮೆಷಿನ್ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಎ ಮಷಿನ್. ಓಕೆ ಮೆಷಿನ್ ನ ಪರ್ಚೇಸ್ ಮಾಡಿ. ಸೊ ನಾವೇನ್ ಮಾಡ್ಬೇಕಾಗುತ್ತೆ? ಈಗ ಮಷಿನ್ ಅಕೌಂಟ್ ತೋರಿಸಬೇಕಾಗ್ತದೆ. ಓಕೆ ಮೆಷಿನರಿ ಅಕೌಂಟ್ ಅಥವಾ ಮೆಷಿನ್ ಅಂತ ಹೇಳಿದ್ರೆ ಮೆಷಿನ್ ಅಕೌಂಟ್ ಡೇಟಾ ಟು ಚೆಕ್ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಅಲ್ಲ, ಬ್ಯಾಂಕ್ ಅಕೌಂಟ್. ಓಕೆ
ಬ್ಯಾಕ್. ಎಷ್ಟು? 20,000. 20,000 20,000 ಸಿಂಪಲ್. ಇಲ್ಲಿ ಬನ್ನಿ ನರೇಶನ್. being purchased machinery for cab by check. Purchased a machine by check. ಇಷ್ಟು ಮಾತ್ರ. ನೆಕ್ಸ್ಟ್ 18 ರೆಂಟ್ ಪೇಡ್ ಬೈ ಚೆಕ್. ರೆಂಟ್ ನ ಕೂಡ ಚೆಕ್ ಕೊಟ್ಟಿದ್ದಾರೆ. ರೆಂಟ್ ಪೇಮೆಂಟ್ ಮಾಡಬೇಕಿತ್ತಂತೆ 10,000 ರೂಪಾಯಿ, ಸಾರಿ 5,000 ರೂಪಾಯಿ. ಅದಕ್ಕೆ ಕೂಡ ಚೆಕ್ ಕೊಡಿ. ಸೊ ನೋಡಿ ಈಗ ಎಷ್ಟು? 18 ಜೂನ್ 2012 ಅಲ್ಲಿ ರೆಂಟ್ ಪೇಡ್ ಬೈ ಚೆಕ್ ಯಾವಾಗ ಹೋಗಿದೆ? ಅಮೌಂಟ್ ರೆಂಟ್ ಗೆ ಹೋಗಿದೆ. ಸೊ ರೆಂಟ್ ಅಕೌಂಟ್ ಡೆಬಿಟ್ ಆಗ್ತದೆ. ರೆಂಟ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಯಾಕಂದ್ರೆ ಚೆಕ್ ಕೊಟ್ಟಿದ್ದಾರೆ. ಚೆಕ್ ಅಕೌಂಟ್ ಅಂತ ಬರೆಯಾಗಿಲ್ಲ. ಇಟ್ಸ್ ನಾಟ್, ಅದು ಪ್ರೊಸೀಜರ್ ಅಲ್ಲ, ಅಥವಾ ಅದು ಸೈಂಟಿಫಿಕ್ ಅಲ್ಲ. ಎಷ್ಟಿದೆ? 5,000 ರೂಪಾಯಿ. 5,000 ಡೆಬಿಟ್ ಅಂಡ್ 5,000 ಕ್ರೆಡಿಟ್. ನರೇಶನ್ ಬರೆದಿ. being rent paid by check. Okay, close ಮಾಡಿ. Next transaction 28 June 2012. Okay, 28 June 2012 ಏನಿದೆ? Sale of goods to Mr. Mohit Brothers on credit for rupees 10,000. 10,000 ಬೆಲೆ ಬಾಳುವಂತಹ ಗೂಡ್ಸ್ ಅನ್ನ ಮೋಹಿತ್ ಬ್ರದರ್ಸ್ ಕಂಪನಿಗೆ ಕ್ರೆಡಿಟ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿದ್ದಾರೆ. ಇನ್ನು ನಮಗೆ ದುಡ್ಡು ಬಂದಿಲ್ಲ. ಸೊ ನಾವೇನೇನ್ ಮಾಡ್ತೀವಿ? ಕ್ರೆಡಿಟ್ ಕೊಟ್ಟಿರೋದ್ರಿಂದ ಇನ್ನು ದುಡ್ಡು ಬರಬೇಕು ನಮಗೆ. Mohit Brothers account, Mohit Brothers account data to sales account. ನೋಡಿ, ಸೇಲ್ ಇಂದ ನಮಗೆ ಕ್ಯಾಶ್ ಬರಬೇಕಿತ್ತು, ಬಟ್ ಕ್ಯಾಶ್ ಬಂದಿಲ್ಲ. ಸೊ ಮೋಹಿತ್ ಬ್ರದರ್ಸ್ ಗೆ ಕ್ರೆಡಿಟ್ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಏನ್ ಮಾಡ್ತೀವಿ? ಕ್ರೆಡಿಟ್ ಆಗಿ ಯಾರು ಇರ್ತಾರೆ, ಸರಿ, ಯಾರು ಕ್ರೆಡಿಟ್ ಪರ್ಚೇಸರ್ ಇರ್ತಾರೆ ಅವ್ರಿಗೆ ಏನ್ ಮಾಡ್ತೀವಿ? ಅವ್ರ ಹೆಸರಲ್ಲಿ ತೋರಿಸ್ತೀವಿ. ಎಷ್ಟಿದೆ? 10,000. ಇಲ್ಲಿ ಕ್ರೆಡಿಟ್ ಅಲ್ಲಿ 10,000 ಮುಗಿತಲ್ಲ? ಕ್ಲೋಸ್ ಮಾಡಿ. being sold goods to Mohit, to Mr. Mohit on credit. Okay. Next 22nd June 2012 ಏನಿದೆ? ಕ್ಯಾಶ್ ಸೇಲ್ಸ್ ಆಫ್ rupees 15,000 ರೂಪಾಯಿ ಗೂಡ್ಸ್ ಕ್ಯಾಶ್ ಗೆ ಸೇಲ್ ಮಾಡಿದೀವಿ. ಸೊ ಅದಕ್ಕೆ ಸೇಲ್ ಮಾಡಿದಾಗ ಏನ್ ಬರ್ತದೆ? ನಮಗೆ ಕ್ಯಾಶ್ ಬರುತ್ತೆ. ಸೊ ಕ್ಯಾಶ್ ಅಕೌಂಟ್ data to sales account. ನೋಡಿ ಎಷ್ಟಿದೆ? 15,000 ರೂಪಾಯಿ ಇದೆ ಅಂತ. ಓಕೆ, 15,000 ಇದೆ. 15,000 ನರೇಶನ್ ಬಲ್ಲಿ. being sold goods for cash. Sold goods for cash. See, ಅರ್ಥ ಆಗ್ತಿದೆ ಅಲ್ವಾ?
ಮತ್ತೆ ಅಡ್ರೆಸ್ ಇದೆ, date, particulars, that's it for you, debit, credit. ಯಾಕೆಂದ್ರೆ ಅಕೌಂಟ್ಸ್ ಅಲ್ಲಿ ಫಾರ್ಮ್ಯಾಟ್ ಎಷ್ಟು ಪರ್ಫೆಕ್ಟ್ ಆಗಿ ಹಾಕೋದನ್ನ ಕಲಿತೀರಿ ಅಷ್ಟು ನಿಮಗೆ ಅಕೌಂಟ್ಸ್ ಅರ್ಥ ಆಗುತ್ತೆ. ನೋಡಿ 22nd ಟ್ರಾನ್ಸಾಕ್ಷನ್ ಆಯ್ತಲ್ಲ, ಸೊ 25th June 2012 ಏನಿದೆ, ಕ್ಯಾಶ್ ಪೇ ಟು ಮಿಸ್ಟರ್ ಗುಲ್ಮೋಹರ್ ಫ್ಯಾಷನ್ ರೂಪೀಸ್ 30,000. ಎಲ್ಲಿದೆ? 12th ಇದೆ ನೋಡಿ. 12th ಅಲ್ಲಿ ನಾವೇನ್ ಮಾಡಿದ್ವಿ, 12ನೇ ತಾರೀಕು, ಜೂನ್ 12ನೇ ತಾರೀಕು ಗುಲ್ಮೋಹರ್ ಫ್ಯಾಷನ್ ಸ್ಟೋರ್ ಇಂದ, ಫ್ಯಾಷನ್ ಹೌಸ್ ಇಂದ 30,000 ರೂಪಿ ಗೂಡ್ಸ್ ನ ಪರ್ಚೇಸ್ ಮಾಡಿದ್ವಿ. ಅದು ಕ್ರೆಡಿಟ್ ಪರ್ಚೇಸ್ ಮಾಡಿದ್ವಿ. ಸೊ ಇವಾಗ ಅವ್ರಿಗೆ ಪೇ ಮಾಡ್ತಾರೆ. ಓಕೆ, ಯಾವತ್ತು 25th ಕ್ಯಾಶ್ ಪೇ ಟು ಗುಲ್ಮೋಹರ್ ಫ್ಯಾಷನ್ಸ್, ಮಿಸ್ಟರ್ ಗುಲ್ಮೋಹರ್ ಫ್ಯಾಷನ್ಸ್, ಗುಲ್ಮೋಹರ್ ಫ್ಯಾಷನ್ ಹೌಸ್ ಅಕೌಂಟ್, ಫ್ಯಾಷನ್ ಹೌಸ್ ಅಕೌಂಟ್ ಡೇಟಾ ಟು ಏನ್ ಕೊಟ್ಟಿದ್ದೀವಿ ಅವ್ರಿಗೆ? ಕ್ಯಾಶ್ ಕೊಟ್ಟಿದ್ದೀವಿ, ಕ್ಯಾಶ್ ಅಕೌಂಟ್. ಓಕೆ, ಕ್ಯಾಶ್ ಎಷ್ಟು ಕ್ಯಾಶ್ ಕೊಟ್ಟಿದ್ದೀವಿ? 30,000 ರೂಪಾಯಿ ಕೊಟ್ಟಿದ್ದೀವಿ. ಡೆಬಿಟ್ ಕಾರ್ಡ್ ಮೇಲೆ 30,000, ಕ್ರೆಡಿಟ್ ಕಾರ್ಡ್ ಮೇಲೆ 30,000. ನರೇಶನ್ ಬರೀರಿ. being cash paid to Gulmohar fashion house. Okay, close one. Then 28th June 2012 28th ಏನಿದೆ? received a check from Mohit Brothers. ಮೋಹಿತ್ ಬ್ರದರ್ಸ್ ಗೆ ಕ್ರೆಡಿಟ್ ಸೇಲ್ಸ್ ಮಾಡಿದ್ವಲ್ಲ, ಅವ್ರಿಗೆ ಕ್ರೆಡಿಟ್ ಅಲ್ಲಿ ಸಾಲಕ್ಕೆ ಕೂಡ್ಸ್ನ ಕೊಟ್ಟಿದ್ವಲ್ಲ, ಅವ್ರು ಪೇ ಮಾಡಿದ್ದಾರೆ. ಅದರಿಂದ ನಮ್ಗೆ ಏನ್ ಬಂದೆ? ಕ್ಯಾಶ್ ಬಂತು. ಕ್ಯಾಶ್ ಅಕೌಂಟ್. ಸರಿ, ಚೆಕ್ ಕೊಟ್ಟಿದ್ದಾರಲ್ವಾ ಸರ್? ಬ್ಯಾಂಕ್ ಅಕೌಂಟ್, ಚೆಕ್ ಅಕೌಂಟ್ ಬರೋದಿಲ್ಲ, ಬ್ಯಾಂಕ್ ಅಕೌಂಟ್ ಬರ್ತದೆ. ಬ್ಯಾಂಕ್ ಅಕೌಂಟ್ ಡೇಟಾ ಟು ಮಿಸ್ಟರ್ ಮೋಹಿತ್ ಬ್ರದರ್ಸ್ ಅಕೌಂಟ್. ಎಷ್ಟಿದೆ? 10,000 ರೂಪಾಯಿ ಗೂಡ್ಸ್ ನ ಕೊಟ್ಟಿದ್ವಾ? ಎಸ್, 10,000 ರೂಪಾಯಿ ಗೂಡ್ಸ್ ನ ಕೊಟ್ಟಿದ್ವಿ. ಅವ್ರು ನಮ್ಗೆ ಏನ್ ಮಾಡಿದ್ದಾರೆ? ಚೆಕ್ ಕಳಿಸ್ಕೊಟ್ಟಿದ್ದಾರೆ. 10,000 ರೂಪಾಯಿ ಇದೆ. being cash received by check received by Mohit ಬ್ರದರ್ಸ್ ಅಂತ ಶಾರ್ಟ್ ಆಗಿ ಬರೆದಿದ್ದೀನಿ. ಬಟ್ ನೀವು ಯಾವುದೇ ಕಾರಣಕ್ಕೂ ಶಾರ್ಟ್ ಫಾರ್ಮ್ಸ್ ನ ಎಕ್ಸಾಮಿನೇಷನ್ಸ್ ಅಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಓಕೆ, ಎಕ್ಸೆಪ್ಟ್ ಡೆಬಿಟ್ ಅಂಡ್ ಕ್ರೆಡಿಟ್ ಏನ ಆ ಕೆಲವು ಶಾರ್ಟ್ ಫಾರ್ಮ್ಸ್ ನ ನಿಮಗೆ ಟೆಕ್ಸ್ಟ್ ಅಲ್ಲಿ ಇರುತ್ತೆ, ಸಿಲೆಬಸ್ ಅಲ್ಲಿ ಇರುತ್ತೆ. ಅಂತ ಶಾರ್ಟ್ ಫಾರ್ಮ್ಸ್ ನ ಬಿಟ್ಟು ರಿಮೈನಿಂಗ್ ಈ ತರ ಶಾರ್ಟ್ ಫಾರ್ಮ್ಸ್ ನ ನೀವು ಎಕ್ಸಾಮಿನೇಷನ್ ಅಲ್ಲಿ ಬರೆದ್ರೆ ನಿಮ್ಮ ಮಾರ್ಕ್ಸ್ ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಲಾಸ್ಟ್ ಎಂಟ್ರಿ ನೋಡಿ, 30th June 2012. Salary paid in cash. ಯಾರು ಸ್ಯಾಲರಿ ಕೊಡಬೇಕಿತ್ತಂತೆ? ಸ್ಯಾಲರಿ ಕೊಟ್ಟಿದ್ದಾರೆ. ಅದು ಏನು? ಕ್ಯಾಶ್ ಕೊಟ್ಟಿದ್ದಾರೆ. ಸ್ಯಾಲರಿಗೆ 60,000 ರೂಪಾಯಿ. ಸೊ ಸ್ಯಾಲರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಕೊಟ್ಟಿದ್ದೀವಲ್ವಾ? ಸೊ ಕ್ಯಾಶ್ ಎಷ್ಟು ಕೊಟ್ಟಿದೆ? 6,000 ರೂಪಾಯಿ ಕೊಟ್ಟು 6,000. ಇಲ್ಲಿ ಕೂಡ 6,000.
6,000. Being salary paid by cash. Paid by cash. ಈಗ ಕ್ಲೋಸ್ ಮಾಡಿ ಟೋಟಲ್ ಮಾಡಬೇಕಾಗುತ್ತೆ. ಈಗ ಜನರಲ್ ಟೋಟಲ್ ಮಾಡಬೇಕು. ಸೊ ಡಬಲ್ ಲೈನ್ ಹಾಕಿ ಕ್ಲೋಸ್ ಮಾಡಿ ಟೋಟಲ್ ಎಷ್ಟಾಗುತ್ತೆ ನೋಡಿ. ಟೋಟಲ್ ಅಂತ ಬರೀರಿ. ಟೋಟಲ್ 4,06,000 ರೂಪಾಯಿ ಆಗುತ್ತೆ. 4,06,000 ಇಲ್ಲಿ ಕೂಡ 4,06,000 ಜನ ಅಂದ್ರೆ ಈ ತರ ಟ್ಯಾಲಿ ಆಗಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ಲೆಕ್ಚರ್ ಪೋಸ್ಟಿಂಗ್ ನಾವು ಮಾಡೋಣ. ಸಿ ಎಷ್ಟು ಅಕೌಂಟ್ ಬರುತ್ತೆ ಅಂತ ಹೇಳಿ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ಒಂದು ಕ್ಯಾಶ್ ಅಕೌಂಟ್ ಬರುತ್ತೆ, ಕ್ಯಾಶ್ ಅಕೌಂಟ್. ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಬರುತ್ತೆ, ಕ್ಯಾಪಿಟಲ್ ಅಕೌಂಟ್. ಮೂರನೇದು ಬ್ಯಾಂಕ್ ಅಕೌಂಟ್ ಬರುತ್ತೆ, ಬ್ಯಾಂಕ್ ಅಕೌಂಟ್. ನೀವೇನು ಲಿಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ. ದೆನ್ ಪರ್ಚೇಸ್ ಅಕೌಂಟ್ ಬರುತ್ತೆ, ಫೋರ್ತ್ ಒನ್ ಪರ್ಚೇಸ್ ಅಕೌಂಟ್, ಪರ್ಚೇಸ್ ಅಕೌಂಟ್. ಫಿಫ್ತ್ ಒನ್ ಮಿಸ್ಟರ್ ಗುಲ್ಮೋಹರ್ ಫ್ಯಾಷನ್ ಅಕೌಂಟ್ ಬರುತ್ತೆ, ಗುಲ್ಮೋಹರ್ ಫ್ಯಾಷನ್ ಅಕೌಂಟ್, ಫ್ಯಾಷನ್ ಅಕೌಂಟ್. Then sixth one machinery account ಬರ್ತದೆ, machinery account. seventh one ಏನ್ ಬರುತ್ತೆ, ರೆಂಟ್ ಅಕೌಂಟ್ ಬರುತ್ತೆ, ರೆಂಟ್ ಅಕೌಂಟ್. Then eighth one Mr. ಮೋಹಿತ್ ಬ್ರದರ್ಸ್ ಅಕೌಂಟ್ ಬರುತ್ತೆ, ಮೋಹಿತ್ ಬ್ರದರ್ಸ್ ಅಕೌಂಟ್, ಮೋಹಿತ್ ಬ್ರದರ್ಸ್ ಅಕೌಂಟ್. Then ninth one ಸೇಲ್ಸ್ ಅಕೌಂಟ್, ಸೇಲ್ಸ್ ಅಕೌಂಟ್ ಬರುತ್ತೆ. 10th one ಸ್ಯಾಲರಿ ಅಕೌಂಟ್ ಬರುತ್ತೆ, ಸ್ಯಾಲರಿ ಅಕೌಂಟ್. ಸೊ ಇಷ್ಟು ಅಕೌಂಟ್ ಬರುತ್ತೆ. ಸೊ ನಾವೇನ್ ಮಾಡ್ಬೇಕು, ಈಗ ಇಷ್ಟು ಅಕೌಂಟ್ಸ್ ಓಪನ್ ಮಾಡಿ. ಯಾವ ರೀತಿ ಲೆಕ್ಚರ್ ಪೋಸ್ಟಿಂಗ್ ಮಾಡೋದು ಎಷ್ಟರ ಕ್ಲಾಸ್ ಅಂತ ತಿಳ್ಕೊಂಡಿದ್ದೀರಿ ಅಲ್ವಾ. ಸೊ ಈಗ ಒಂದೊಂದೇ ಅಕೌಂಟ್ ನ ಓಪನ್ ಮಾಡಿ. ಸಿ ಫಸ್ಟ್ ಕ್ಯಾಶ್ ಅಕೌಂಟ್ ಮಾಡೋಣ. ಓಕೆ, ಕ್ಯಾಶ್ ನನ್ನ ಹೇಳಿದೆ, ಕ್ಯಾಶ್ ಅಕೌಂಟ್ ದೊಡ್ಡದಾಗಿರಬೇಕು. ಅಕೌಂಟ್ ಯಾವುದು ಈಗ ನೋಡಿ, ಫಾರ್ಮ್ಯಾಟ್ ಹಾಕಿ ಫಸ್ಟ್ ಡೇಟ್, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಜನರಲ್ ಫೋಲಿಯೋ, ಜನರಲ್ ಅಲ್ಲಿ ಲೆಡ್ಜರ್ ಫೋಲಿಯೋ, ಲೆಡ್ಜರ್ ಅಲ್ಲಿ ಜನರಲ್ ಫೋಲಿಯೋ. ಅಮೌಂಟ್ ಈ ಕಡೆ ಕೂಡ ಸೇಮ್ ಕಾಲಮ್ ಹಾಕಿ, ಡೇಟ್, particulars, ledger folio, journal folio, amount. Cash account. See,
ಎರಡನೇ ಸ್ಟೆಪ್ ಏನ್ ಹೇಳುತ್ತೆ ನಮಗೆ? ಡೆಬಿಟ್ ಮತ್ತೆ ಕ್ರೆಡಿಟ್ ನ ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ಬರಿಬೇಕು. ಎಡಗಡೆ ಮತ್ತು ಬಲಗಡೆ ಡೆಬಿಟ್ ಮತ್ತೆ ಕ್ರೆಡಿಟ್ ನ ಬರಿಬೇಕಾಗುತ್ತೆ. ಎಡಗಡೆ ಏನಾಗುತ್ತೆ? ಡೆಬಿಟ್ ಇರ್ತದೆ, ಬಲಗಡೆ ಏನಾಗುತ್ತೆ? ಕ್ರೆಡಿಟ್ ಇರುತ್ತೆ. ಡೇಟ್ particulars journal folio amount date particular journal folio amount ಗೆ ಅಮೌಂಟ್ ಅಂತ ಬರೆಯ ಅವಶ್ಯಕತೆ ಇಲ್ಲ. ಓಕೆ, ರೂಪಿ ಸಿಂಪಲ್ ಬರೆದ್ರೆ ಸಾಕು. ಸಿ ಡೇಟ್ ನೋಡಿ, ಡೇಟ್ ಹಾಕಬೇಕು. ಆಸ್ ಪರ್ ದ ಆರ್ಡರ್ ನಾವು ಅದೇ ತರನೇ ಬರ್ಕೊಂಡು ಹೋಗಬೇಕಾಗುತ್ತೆ ಲೆಡ್ಜರ್ ಅಕೌಂಟ್ಸ್. ಓಕೆ, ಫಸ್ಟ್ ಜೂನ್ 2012 ಏನಿದೆ? ಫಸ್ಟ್ ಜೂನ್ 2012 ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ? 2 lakh ರೂಪಾಯಿ ಇದೆ. 2 lakh ನ ಕ್ಯಾಶ್ ಅಕೌಂಟ್ ಅಂತ ಬರುತ್ತೆ. ಓಕೆ, ನೋಡಿ ಯಾವ ರೀತಿ ಜರ್ನಲ್ ಇರುತ್ತೆ ಆಸ್ ಇಟ್ ಈಸ್ ಲೆಡ್ಜರ್ ಅಕೌಂಟ್ ಗೆ ಪೋಸ್ಟ್ ಮಾಡಬೇಕು. ಅದರ್ವೈಸ್ ಏನಾಗುತ್ತೆ? ನಿಮಗೆ ಅಕೌಂಟ್ ಮೆಥಡ್ ಅಲ್ಲಿ ಕೆಲವು ಸರಿ ಹೇಳ್ಬಿಡ್ತೀವಿ, ಡೇಟಾ ಇರೋವನ್ನೆಲ್ಲ 2 ಸೈಡ್ ಹಾಕಿ, 2 ಅಂತ ಇರೋವನ್ನೆಲ್ಲ ಬೈ ಸೈಡ್ ಹಾಕಿ. ಅದು ಸೈಂಟಿಫಿಕ್ ಮೆಥಡ್ ಅಲ್ಲ. ನಿಮಗೆ ಅದರಿಂದ ಏನು ಕಲಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಜರ್ನಲ್ ಎಂಟ್ರೀಸ್ ಯಾವ ತರ ಇರುತ್ತೆ ಅದೇ ತರ ಕಲಿ. ಓಕೆ, ಕ್ಯಾಶ್ ಅಕೌಂಟ್ ಡೆಟಾ ಟು ಕ್ಯಾಪಿಟಲ್. ಓಕೆ, ಜರ್ನಲ್ ಎಂಟ್ರೀಸ್ ಅಲ್ಲಿ ಸೇಮ್ ಬರೀತೀವಿ ಅಲ್ವಾ? ಕ್ಯಾಶ್ ಅಕೌಂಟ್ ಡೆಟಾ ಟು ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಜೂನ್ 8 ಎಂಟ್ರಿ ಇದೆ ನೋಡಿ. ಜೂನ್ 8 ಎಂಟ್ರಿ ಏನಿದೆ? ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೆಟಾ ಟು ಕ್ಯಾಪಿಟಲ್ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೆಟಾ ಟು ಕ್ಯಾಶ್ ಅಕೌಂಟ್. ಓಕೆ, ಸೊ ಬ್ಯಾಂಕ್ ಅಕೌಂಟ್ ಗೆ ಅದು ಡೆಬಿಟ್ ಆದ್ರೆ ಕ್ಯಾಶ್ ಅಕೌಂಟ್ ಏನಾಗುತ್ತೆ? ಕ್ರೆಡಿಟ್ ಎಂಟ್ರಿ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಗೆ ಡೆಬಿಟ್ ಎಂಟ್ರಿ ಬರ್ತದೆ, ಕ್ಯಾಶ್ ಅಕೌಂಟ್ ಗೆ ಕ್ರೆಡಿಟ್ ಎಂಟ್ರಿ ಬರುತ್ತೆ. ಸೊ 8 ಜೂನ್ 2012 ಕ್ಯಾಶ್ ಅಕೌಂಟ್ ಕ್ರೆಡಿಟೆಡ್ ಬೈ ಬ್ಯಾಂಕ್ ಅಕೌಂಟ್. ಸಿ, ನೀವು ಪ್ರತಿ ಇದೇ ಪ್ರೊಸೀಜರ್ ಅಲ್ಲೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಕ್ಯಾಶ್ ಅಕೌಂಟ್ ಕ್ರೆಡಿಟೆಡ್ ಬೈ ಬ್ಯಾಂಕ್ ಅಕೌಂಟ್. ಓಕೆ, ಎಷ್ಟಿದೆ? ಬ್ಯಾಂಕ್ ಎಷ್ಟು ಡೆಪಾಸಿಟ್ ಮಾಡಿದ್ವಿ? 80,000 ರೂಪಾಯಿ. 80,000 ಡೆಪಾಸಿಟ್. ನೆಕ್ಸ್ಟ್ ಏನಿದೆ ಎಂಟ್ರಿ? 22nd ಇದೆ ನೋಡಿ. 22nd ಏನಿದೆ? ಕ್ಯಾಶ್ ಸೇಲ್ ಮಾಡಿದೀವಿ. ನಮ್ಮ ಸೇಲ್ಸ್ ನ ಗೂಡ್ಸ್ ನ ಕ್ಯಾಶ್ ಸೇಲ್ ಮಾಡಿದೀವಿ ಅಂದ್ರೆ ಗೂಡ್ಸ್ ಹೋಯ್ತು, ನಮಗೆ ಕ್ಯಾಶ್ ಬಂತು. ಅದಕ್ಕೆ ಏನಾಗುತ್ತೆ? ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟಾ ಟು ಸೇಲ್ಸ್ ಅಕೌಂಟ್ ಅಂತ ಬರ್ತದೆ. ಅದೇ ತರ ಕ್ಯಾಶ್ ಅಕೌಂಟ್ ಡೆಟಾ ಎಷ್ಟು? 22nd ಅಲ್ವಾ? ಬರ್ಕೊಂಡ್ರಿ 22nd 6/12 ಟು ಕ್ಯಾಶ್ ಅಕೌಂಟ್ ಡೆಟಾ ಟು ಸೇಲ್ಸ್ ಅಕೌಂಟ್. ಎಷ್ಟಿದೆ? 15,000 ರೂಪಾಯಿ ಇದೆ. ಫಸ್ಟ್ ನಾನು ಏನಕ್ಕೆ ಇದು ಮಾಡ್ತಾ ಇದ್ದೇನೆ ಅಂದ್ರೆ ಕ್ಯಾಶ್ ರಿಲೇಟೆಡ್ ಎಂಟ್ರೀಸ್ ಎಲ್ಲಾನು ಒಂದ್ಸರಿ ನೋಡ್ಬಿಡಿ. ಕ್ಯಾಶ್ ಅಕೌಂಟ್ ಅಲ್ಲಿ ಕ್ಯಾಶ್ ಅಕೌಂಟ್ ಮುಗಿಸಿ ನೆಕ್ಸ್ಟ್ ಅಕೌಂಟ್ ಗೆ ಹೋಗಿ. ಓಕೆ, ನೆಕ್ಸ್ಟ್ 25th ನಾನು ಬರೀ ಡೇಟ್ ಮಾತ್ರ ಬರ್ಕೊಂಡು ಹೋಗ್ತೇನೆ. ನೀವು ಡೇಟ್ ಜೊತೆಗೆ ಏನು ಮತ್ತೆ ಮಂತ್ನ ಹಾಕ್ತಾ ಹೋಗಿ. ಎಷ್ಟಿದೆ? 25th ಏನಾಗಿದೆ? ಗುಲ್ಮೋಹರ್ ಫ್ಯಾಷನ್ ಗೆ ಕ್ಯಾಶ್ ಕೊಟ್ಟಿದ್ದೀವಿ. ಓಕೆ, ಗುಲ್ಮೋಹರ್ ಫ್ಯಾಷನ್ ಗೆ ಕ್ಯಾಶ್ ಕೊಟ್ವಿ. ಎಷ್ಟಿತ್ತು ನಮ್ದು ಡ್ಯೂ? ಎಷ್ಟಿತ್ತು ಅವ್ರಿಗೆ? 30,000 ರೂಪಾಯಿ ಇದೆ. ಓಕೆ, 30,000 ರೂಪಾಯಿ ಡ್ಯೂ ಇದೆ. ಬೈ ಜನರಲ್ ಎಂಟ್ರಿ ಏನ್ ಬರ್ತದೆ? ಗುಲ್ಮೋಹರ್ ಫ್ಯಾಷನ್ ಅಕೌಂಟ್ ಡೆಟಾ ಟು ಏನ್ ಬರ್ತದೆ? ಗುಲ್ಮೋಹರ್ ಫ್ಯಾಷನ್ ಅಕೌಂಟ್ ಡೆಟಾ ಟು ಕ್ಯಾಶ್. ಓಕೆ, ಗುಲ್ಮೋಹರ್ ಫ್ಯಾಷನ್ ಅಕೌಂಟ್ ಗೆ ಅದು ಡೆಬಿಟ್ ಆಗಿದೆ ಅಂತ ಹೇಳಿದ್ರೆ ಕ್ಯಾಶ್ ಅಕೌಂಟ್ ಗೆ ಏನಾಗುತ್ತೆ? ಕ್ರೆಡಿಟ್ ಎಂಟ್ರಿ ಆಗ್ತದೆ. ಮಿಸ್ಟರ್ ಗುಲ್ಮೋಹರ್
ಫ್ಯಾಷನ್ ಅಕೌಂಟ್, ಗುಲ್ಮೋಹರ್ ಫ್ಯಾಷನ್ ಅಕೌಂಟ್. ಎಷ್ಟಿದೆ ಗುಲ್ಮೋಹರ್ ಫ್ಯಾಷನ್ಗೆ? 30,000 ರೂಪಾಯಿ ಕೊಡ್ಬೇಕಂತ ನಾವು. ಯಾಕೆ? ಅವತ್ತು ಕ್ರೆಡಿಟ್ ಪರ್ಚೇಸ್ ಮಾಡಿದ್ವಲ್ಲ, ಅದನ್ನ ಇವತ್ತು ಪೇ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ನೋಡಿ 28th ಎಂಟ್ರಿ. 28th ಎಂಟ್ರಿ ಏನ್ ಮಾಡಿದೀವಿ? ಮೋಹಿತ್ ಬ್ರದರ್ಸ್ಗೆ ಕ್ರೆಡಿಟ್ ಸೇಲ್ಸ್ ಮಾಡಿದ್ವಲ್ಲ, ಸಾಲಕ್ಕೆ ಅಮೌಂಟ್ ಕೊಟ್ಟಿದ್ವ, ಸರಿ ಸಾಲಕ್ಕೆ ಗುಡ್ಸ್ ಕೊಟ್ಟಿದ್ವಲ್ಲ, ಅದನ್ನ ಇವತ್ತು ಕೊಟ್ಟಿದ್ದಾರೆ. ಯಾವತ್ತು? 28 ಕೊಟ್ಟಿದ್ದಾರೆ. 28 ಅಲ್ಲಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಮೋಹಿತ್ ಬ್ರೋಸ್ ಅಂತ ಮಿಸ್ಟರ್ ಮೋಹಿತ್ ಬ್ರೋಸ್ ಅಕೌಂಟ್. ಮೋಹಿತ್ ಬ್ರೋಸ್ ಅಕೌಂಟ್ ಎಷ್ಟಿದೆ? 10,000 ರೂಪೀಸ್ ಗೂಡ್ಸ್ ನ ಕೊಟ್ಟಿದ್ವಿ. ಅವ್ರು ನಮ್ಗೆ ಏನ್ ಮಾಡಿದ್ದಾರೆ? 10,000 ರೂಪಾಯಿ ಕೊಟ್ಟಿದ್ದಾರೆ. ಓಕೆ, 10,000 ರೂಪಾಯಿ ಕೊಟ್ಟಿದ್ರು. ನೆಕ್ಸ್ಟ್ 30th ನೋಡಿ, 30th ಸ್ಯಾಲರಿ ಕೊಟ್ಟಿದ್ದೀವಿ. 30th ಸ್ಯಾಲರಿ ಕೊಟ್ಟಿದ್ದೀವಿ. ಈಗ ಏನಾಯ್ತು? ಸ್ಯಾಲರಿಗೆ ಅಕೌಂಟ್ ಡೆಬಿಟ್ ಎಂಟ್ರಿ ಆಯ್ತು. ಕ್ಯಾಶ್ ಗೆ ಏನಾಗುತ್ತೆ? ಅದು ಕ್ರೆಡಿಟ್ ಎಂಟ್ರಿ ಆಗುತ್ತೆ. ಬೈ ಸ್ಯಾಲರಿ ಎಷ್ಟು ಇದೆ? ಸ್ಯಾಲರಿ 6,000 ರೂಪಾಯಿ ಇದೆ. 6,000 ರೂಪಾಯಿ ಇದೆ. ಇಷ್ಟೇನಾ ಎಂಟ್ರೀಸ್? ಮತ್ತೆ ನಾವು ಕ್ಯಾಶ್ ಅಕೌಂಟ್ ಆಡ್ ಆಗುತ್ತಿದೆಯಾ? ಇದೆಯಾ? ಇಲ್ಲ ಅಲ್ವಾ? ಕ್ಲೋಸ್ ಮಾಡುವ. ಓಕೆ, ಕ್ಲೋಸ್ ಮಾಡಿ. ಎಲ್ಲದನ್ನ ಕ್ಲೋಸ್ ಮಾಡಿ. ಅಕೌಂಟ್ ನ ಆರ್ಟಿಕಲ್ ಅಕೌಂಟ್, ಲೆಡ್ಜರ್ ಅಕೌಂಟ್, ಕ್ಯಾಶ್ ಅಕೌಂಟ್ ಕ್ಲೋಸ್ ಆಯ್ತು. ಟೋಟಲ್ ಇದು ಕೂಡ ಟೋಟಲ್. ಈಗ ಟೋಟಲ್ ಮಾಡಿ ಎರಡು ಕಡೆಯಲ್ಲಿ ಯಾವುದು ಜಾಸ್ತಿ ಇದೆ? 2 lakh plus 15,000 plus 10,000, 2,25,000. ಆ ಕಡೆ ಅಷ್ಟೇ ಬರುತ್ತಾ? ಕ್ರೆಡಿಟ್ ಸೈಡ್ ಅಷ್ಟೇ ಬರ್ತಿದ್ಯಾ? ಇಲ್ಲ, ಬರ್ತಿಲ್ಲ. ಸೊ 2,25,000, 2,25,000ಕ್ಕೆ ಎರಡು ಬ್ಯಾಲೆನ್ಸ್ ಆಗಬೇಕು. ಇಲ್ಲಿ ಕೂಡ ಅಷ್ಟಕ್ಕೆ ಬ್ಯಾಲೆನ್ಸ್ ಆಗಬೇಕು. 2,25,000. ಸೊ ಈಗ ಈ ಕಡೆ ಶಾರ್ಟೇಜ್, ಸೊ ಬ್ಯಾಲೆನ್ಸ್ ಆಗ್ತಾ ಇದೆ. ಎಷ್ಟಾಗುತ್ತೆ? 1,16,000. ಇನ್ನು ರಿಮೈನಿಂಗ್ ಎಷ್ಟಿದೆ? 1,09,000 ರೂಪಾಯಿ ಬ್ಯಾಲೆನ್ಸ್ ಆಗಬೇಕು. ಬರ್ಕೊಳ್ಳಿ. ಈ 2,25,000 ಅಲ್ಲಿ ಈ 1,06,000 ಮೈನಸ್ ಮಾಡಿ, ರಿಮೈನಿಂಗ್ ನ 1,09,000 ಅಂತ ತಗೊಳ್ಳಿ. ಈ 1,09,000 ನ ಸೇಮ್ 30th ಜೂನ್ ಅಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತಗೊಂತೀವಿ. ಓಕೆ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬ್ಯಾಲೆನ್ಸಿಂಗ್ ಫಿಗರ್ ನ ತಗೊಂಡು ಇಲ್ಲೇನ್ ಮಾಡ್ತೀವಿ? ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಬಂದಿರೋದ್ರಿಂದ, ಕ್ರೆಡಿಟ್ ಬ್ಯಾಲೆನ್ಸ್ ಬಂದಿರೋದ್ರಿಂದ ಅದನ್ನ ನೆಕ್ಸ್ಟ್ ಮಂತ್ ಏನ್ ಮಾಡ್ತೀವಿ? ಫಸ್ಟ್ ಡೇಟ್ ಅಲ್ಲಿ, 1st ಜುಲೈ 2012 ನಲ್ಲಿ ನಾವೇನ್ ಮಾಡ್ತೀವಿ? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೊಂತೀವಿ. ಓಕೆ, ಬ್ರಾಡ್ ಡೌನ್ ಅಂತ ತಗೊಂತೀವಿ. ಎಷ್ಟಿದೆ? 1,09,000. ಕ್ಯಾಶ್ ಅಕೌಂಟ್ ಕ್ಲೋಸ್ ಆಯ್ತು. ಸೊ ನೆಕ್ಸ್ಟ್ we have to open another account. ಯಾವುದು? ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡಿ. ಓಕೆ, ಒಂದು ಅಕೌಂಟ್ ಕಂಪ್ಲೀಟ್ ಆಯ್ತು. ರಿಮೈನಿಂಗ್ ನಮಗೆ 9 ಅಕೌಂಟ್ಸ್ ಇದೆ. 3 ಅಕೌಂಟ್ ನಾನು ಮಾಡ್ತೀನಿ. ರಿಮೈನಿಂಗ್ 7 ಅಕೌಂಟ್ಸ್ ನೀವು ಆನ್ಸರ್ ಮಾಡಿ ಕಳಿಸ್ತೀರಿ. ಸಿ, ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡೋಣ. ಈಗ ಕ್ಯಾಪಿಟಲ್ ಅಕೌಂಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಕ್ಯಾಪಿಟಲ್ ಹೆಸರು ಬರೀತಿದ್ದೀನಿ, ಬಟ್ ದೊಡ್ಡದಾಗಿರ್ಬೇಕಷ್ಟೆ. ಓಕೆ, ಸಿ ಡೇಟ್, particulars, that journal folio, amount, date, particulars, journal folio, amount.
ಏನೇನು ಬರೀರಿ ಡೆಬಿಟ್ ಕ್ರೆಡಿಟ್ ಡೆಬಿಟ್ ಮತ್ತೆ ಕ್ರೆಡಿಟ್ ಡೇಟ್ particulars general folio amount date particulars general folio amount okay ನೋಡಿ ಈಗ ಫಸ್ಟ್ ಜೂನ್ ಅಲ್ಲಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ ಆಯ್ತಲ್ವಾ ಕ್ಯಾಶ್ ಅಕೌಂಟ್ ಗೆ ಡೆಬಿಟ್ ಬ್ಯಾಲೆನ್ಸ್ ಆಯ್ತು ಅದೇ ತರ ಏನಾಗುತ್ತೆ ಕ್ಯಾಪಿಟಲ್ ಅಕೌಂಟ್ ಗೆ ಕ್ರೆಡಿಟ್ ಬ್ಯಾಲೆನ್ಸ್ ಆಗುತ್ತೆ ಫಸ್ಟ್ ಜೂನ್ ಡೇಟ್ ಹಾಕೊಳ್ಳಿ ಫಸ್ಟ್ ಜೂನ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್ ಅಕೌಂಟ್ ಎಷ್ಟಿದೆ 2 lakh ರೂಪಾಯಿ ಇದೆ 2 lakh ರೂಪಾಯಿ ಇದೆ ಸೊ ಆ ತಿಂಗಳಲ್ಲಿ ಇನ್ನೇನಾದ್ರು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದಾರ ನೋಡಿ ಅಡಿಷನಲ್ ಕ್ಯಾಪಿಟಲ್ ಏನಾದ್ರು ಹಾಕಿದಾರ ಇಲ್ಲ ಅಲ್ವಾ ಸೊ ಅಕೌಂಟ್ ನ ಕ್ಲೋಸ್ ಮಾಡ್ಬಿಡಿ ಅಕೌಂಟ್ ಈಗ ಟೋಟಲ್ ಮಾಡಿ ಇಲ್ಲಿ ಕೂಡ ಟೋಟಲ್ ಮಾಡಿ ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ 2 lakh ರೂಪಾಯಿ ಇದೆ ಓಕೆ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಯಾವುದೇ ಐಟಮ್ಸ್ ನ ಬರೆಯುವಂತದಿಲ್ಲ 2 lakh ರೂಪಾಯಿ ಬರುತ್ತೆ 2 lakh ಹಾಗಾದ್ರೆ 2 lakh ರೂಪಾಯಿನ ನಾವೇನ್ ಮಾಡಬೇಕು ಎಸ್ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಥವಾ ಕ್ಯಾರಿ ಡೌನ್ ಮಾಡಬೇಕು ಯಾವತ್ತು 30th ಜೂನ್ ಅಲ್ಲಿ ನಾವೇನ್ ಮಾಡಬೇಕು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಬ್ಯಾಲೆನ್ಸ್ carry down 2 lakh ಈಗ ನೋಡಿ ಕ್ಯಾಶ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಿತ್ತು ಇಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ ಸೊ ಡೆಬಿಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಯ್ತು ಅಂದ್ರೆ ಆ ಬ್ರಾಟ್ ಡೌನ್ ಎಲ್ಲ ಆಗಬೇಕಾಗುತ್ತೆ ಕ್ರೆಡಿಟ್ ಸೈಡ್ ಆಗಬೇಕಾಗುತ್ತೆ ಅದು ನೆಕ್ಸ್ಟ್ ಮಂತ್ 1/7/2012 ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು 2 lakh ಅಂತ ತಗೋಬೇಕಾಗುತ್ತೆ ಇನ್ನು ರಿಮೈನಿಂಗ್ 8 ಅಕೌಂಟ್ಸ್ ಇದೆ ಸೊ ಡಿಯರ್ ಸ್ಟೂಡೆಂಟ್ಸ್ ಐ ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್ ಅದರ್ವೈಸ್ ನಿಮ್ಗೆ ಏನಾದರೂ ಅಕೌಂಟ್ ನ ಲೆಡ್ಜರ್ ಪೋಸ್ಟಿಂಗ್ ಮಾಡೋಕೆ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಆ ಲೆಡ್ಜರ್ ಅಕೌಂಟ್ ನ ರಿಮೈನಿಂಗ್ ಲೆಡ್ಜರ್ ಅಕೌಂಟ್ಸ್ ನ ಪೋಸ್ಟ್ ಮಾಡಿ ನನಗೆ ಸೆಂಡ್ ಮಾಡಿ ಅದನ್ನ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ವೇದ ಸಂಸ್ಥೆ ಎಲ್ಲ ಈವೆಂಟ್ಸ್ ನ ನೀವು ನೋಟಿಫಿಕೇಶನ್ ತಗೋಬಹುದು once again I am requesting to all students those who are watching the video at present situation we are facing some lot of problems ಕೆಲವರೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಕ್ಲಾಸಸ್ ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀರೋ ಏನೋ ಗೊತ್ತಿಲ್ಲ ಬಟ್ ಇನ್ ಫ್ಯೂಚರ್ ಬಹಳಷ್ಟು ಸಫರ್ ಪಡಬೇಕಾಗ್ತದೆ ಈಗ ನಮ್ಮ ಎಫರ್ಟ್ಗೆ ಏನಾದರೂ ರಿಟರ್ನ್ಸ್ ಬೇಕು ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಅದು ನೀವು ಕಲ್ತ್ರೆ ಮಾತ್ರ ಬಹಳ ಖುಷಿ ಆಗುತ್ತೆ ಅದರ್ವೈಸ್ ಇಷ್ಟೆಲ್ಲ ಎಫರ್ಟು ನಮ್ಮ ಇನ್ಸ್ಟಿಟ್ಯೂಟ್ ಇಷ್ಟೆಲ್ಲ ಎಫರ್ಟು ವೇಸ್ಟ್ ಆಗಿ ಹೋಗ್ಬಿಡ್ತಾರೆ ಸೊ ಜೊತೆಗೆ ಪೇರೆಂಟ್ಸ್ಗಳಿಗೆ ನನ್ನೊಂದು ಸಣ್ಣ ಸಜೆಷನ್ ಏನು ಅಂತ ಹೇಳಿದ್ರೆ ಮಕ್ಕಳ ಮುಂದೆ ಇರಿ ಆ ಮಕ್ಕಳ ಮುಂದಿದ್ದು ನೀವು ಕೂಡ ವಾಚ್ ಮಾಡಿ ಆ ಮಕ್ಕಳಿಗೆ ಏನಾದರೂ ಡೌಟ್ಸ್ ಇದ್ರೆ ಅದನ್ನ ಸಾಧ್ಯ ನೀವು ಅರ್ಥ ಮಾಡ್ಕೊಂಡಿದ್ರೆ ಅವ್ರಿಗೆ ಅದನ್ನ ತಿಳಿಸಿ ಹೇಳಿ ಅವ್ರ ಕೈಲಿ ಪಾಠ ಆಗೋವರೆಗೂ ಅವರ ಜೊತೆಲೇ ಇದ್ದು ಕ್ಲಾಸ್ನ ವಾಚ್ ಮಾಡಿ ರಿಮೈನಿಂಗ್ ಅವ್ರು ಹೋಮ್ವರ್ಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನ ದಯವಿಟ್ಟು ನಿಮ್ಮ ಹತ್ರನೇ ಇಟ್ಕೊಳ್ಳಿ 24 hours ಅವ್ರಿಗೆ ಕೊಡೋ ಅವಶ್ಯಕತೆ ಇದೆ ಕ್ಲಾಸಸ್ ಯಾವಾಗ ಇರ್ತದೆ ಅವಾಗ ಮಾತ್ರ ಮೊಬೈಲ್ ಕೊಡಿ ಜೊತೆಗೆ ನಿಮ್ಮ ಕೆಲವು ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಪದೇ ಪದೇ ಹೇಳಿದ್ರೆ ಏನಾಗುತ್ತೆ ನಮ್ಮ ಟೀಚರ್ಸ್ಗೆ ನಮ್ಮ ಲೆಕ್ಚರರ್ಸ್ಗೆ ಬಹಳಷ್ಟು ತೊಂದರೆ ಆಗುತ್ತೆ ಬಹಳಷ್ಟು ಕಷ್ಟಪಟ್ಟ ಕ್ಲಾಸ್ ಮಾಡ್ತಾರೆ ಆದ್ರೆ ನೀವು ಕೊಡೋ ಕಾರಣಗಳಿದೆಯಲ್ಲ ಬಹಳಷ್ಟು ಬೇಸರ ಆಗ್ತದೆ
ಸೊ ಆ ತರದ ಕಾರಣಗಳನ್ನ ಕೊಡೋಕೆ ಹೋಗ್ಬೇಡಿ. ಸೊ ಪ್ರತಿ ವಾರ ಈ ವಾರ ಕೂಡ ಸ್ಟೂಡೆಂಟ್ ಆಫ್ ದಿ ವೀಕ್ ಅವಾರ್ಡ್ ಇರ್ತದೆ. ಅವಾರ್ಡ್ ವಿನ್ನರ್ಸ್ ನೀವೇ ಆಗಿರಿ, ರೆಗ್ಯುಲರ್ ಆಗಿ ವರ್ಕ್ ಮಾಡಿ, ಲೆಕ್ಚರರ್ಸ್ ಜೊತೆ ಟೀಚರ್ಸ್ ಜೊತೆ ಕಾನ್ವರ್ಸ್ ಕಮ್ಯುನಿಕೇಟ್ ಮಾಡಿ, ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ. ಒಟ್ಟಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಈ ಪ್ರಯತ್ನ ಫೇಲ್ಯೂರ್ ಆಗಬಾರ್ದು. ಎನಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್.